ಅಸ್ಸಲಾಮು ಅಲೈಕುಮ್. ನಾನು ನಿಮ್ಮ ನೂರ್ಜಾನ್ ಟೀಚರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಮನೆಯಲ್ಲಿ ಚೆನ್ನಾಗಿ ಇದ್ದೀರಾ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಮತ್ತೊಂದು ಹೊಸ ಪಾಠ 4 ಕಿತ್ತೂರಿನ ರಾಣಿ ಚೆನ್ನಮ್ಮ, ಈ ಪಾಠದ ಬಗ್ಗೆ ಕಲಿಯೋಣ. ಈಗ ನೀವೆಲ್ಲರೂ ಪಾಠವನ್ನು ಓದುವಾಗ ಗಮನವಿಟ್ಟು ಪಾಠವನ್ನು ಕೇಳಬೇಕು. ಈಗ ಪೇಜ್ ನಂಬರ್ 11 ತೆರೆಯಿರಿ. ಪೇಜ್ ನಂಬರ್ 11. ಚೆನ್ನಮ್ಮ ಕನ್ನಡ ನಾಡಿನ ವೀರ ಮಹಿಳೆ. ಅಂಡರ್ಲೈನ್ ವೀರ ಅಂತ ಹೇಳಿದರೆ ಹೀರೋ. ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾಸೇನಾನಿ. ಅಂಡರ್ಲೈನ್ ಮಹಾಸೇನಾನಿ ಅಂತ ಹೇಳಿದ್ರೆ ದ ಗ್ರೇಟ್ ವಾರಿಯರ್. ಕಿತ್ತೂರು ಚೆನ್ನಮ್ಮ ಕಾಗತಿ ದೇಸಾಯರ ಮನೆತನದಲ್ಲಿ ಹುಟ್ಟಿದಳು. ಅವಳು ಚಿಕ್ಕ ವಯಸ್ಸಿನಲ್ಲಿಯೇ ಸಾಹಿತ್ಯ, ಸಂಗೀತ, ರಾಜಕಾರಣ, ಕುದುರೆ ಸವಾರಿ ಮತ್ತು ಯುದ್ಧ ವಿದ್ಯೆಗಳಲ್ಲಿ ಪಾರಂಗತಳಾಗಿದ್ದಳು. ಅಂಡರ್ಲೈನ್ ಸಾಹಿತ್ಯ ಅಂತ ಹೇಳಿದರೆ ಲಿಟ್ರೇಚರ್. ಸಂಗೀತ, ಅಂಡರ್ಲೈನ್ ಸಂಗೀತ ಅಂದರೆ ಮ್ಯೂಸಿಕ್. ಅಂಡರ್ಲೈನ್ ರಾಜಕಾರಣ ಅಂತ ಹೇಳಿದರೆ ಪೊಲಿಟಿಕ್ಸ್. ಅಂಡರ್ಲೈನ್ ಕುದುರೆ ಸವಾರಿ ಅಂತ ಹೇಳಿದ್ರೆ ಹಾರ್ಸ್ ರೈಡಿಂಗ್. ಯುದ್ಧ ವಿದ್ಯೆಗಳಲ್ಲಿ ಅಂಡರ್ಲೈನ್ ಯುದ್ಧ ವಿದ್ಯೆ ಅಂತ ಹೇಳಿದ್ರೆ ವಾರ್ಫೇರ್. ಕಿತ್ತೂರಿನ ದೊರೆ ಮಲ್ಲಸರ್ಜ. ಅಂಡರ್ಲೈನ್ ದೊರೆ ಅಂತ ಹೇಳಿದರೆ ಕಿಂಗ್. ಅವನ ಮೊದಲನೆಯ ಹೆಂಡತಿ ರುದ್ರಮ್ಮ. ಮಲ್ಲಸರ್ಜನು ಚೆನ್ನಮ್ಮಳನ್ನು ಮೆಚ್ಚಿ ತನ್ನ ಎರಡನೆಯ ಹೆಂಡತಿಯನ್ನಾಗಿ ಮದುವೆ ಮಾಡಿಕೊಂಡಿದ್ದನು. ಮಲ್ಲಸರ್ಜ ದೊರೆಯು ರೋಗಕ್ಕೆ ತುತ್ತಾಗಿ ಕೊನೆಯುಸಿರು ಎಳೆದನು. ಆಗ ಕಿತ್ತೂರು ಸಾಮ್ರಾಜ್ಯವೇ ಹೆದರಿದರೂ ಚೆನ್ನಮ್ಮ ಮಾತ್ರ ಧೈರ್ಯಗೆಡಲಿಲ್ಲ. ರಾಜ್ಯದ ಆಡಳಿತಕ್ಕೆ ತೊಂದರೆಯಾಗದಂತೆ ಹಿರಿಯ ಮಗ ಶಿವಲಿಂಗ ಸರ್ಜನನನ್ನು ರಾಜನನ್ನಾಗಿ ಮಾಡಿದಳು. ಆದರೆ ಅವನೂ ಹೆಚ್ಚು ಕಾಲ ಉಳಿಯಲಿಲ್ಲ. ಚೆನ್ನಮ್ಮಳು ಶಿವಲಿಂಗ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡು ಅವನ ಹೆಸರಿನಲ್ಲಿ ತಾನೇ ರಾಜ್ಯದ ಆಡಳಿತವನ್ನು ನಿಭಾಯಿಸುತ್ತಿದ್ದಳು. ಅಂಡರ್ಲೈನ್ ದತ್ತು ಅಂತ ಹೇಳಿದ್ರೆ ಅಡಾಪ್ಟ್. ಕಿತ್ತೂರಿನ ದತ್ತಕವನ್ನು ಬ್ರಿಟಿಷರು ಒಪ್ಪಲಿಲ್ಲ. ಬ್ರಿಟಿಷ್ ಅಧಿಕಾರಿಯಾದ ಥ್ಯಾಕರೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದನು. ಅಂಡರ್ಲೈನ್ ದಾಳಿ ಅಂತ ಹೇಳಿದರೆ ಅಟ್ಯಾಕ್. ರಾಣಿಯ ಜೊತೆ ಹೋರಾಡಲು ಧೀರ ಪುರುಷ ಸಂಗೊಳ್ಳಿ ರಾಯಣ್ಣನು ಸೇರಿದಂತೆ ಎಲ್ಲ ಕಿತ್ತೂರಿನ ಜನರು ಬೆಂಬಲ ನೀಡಿದರು. ಅಂಡರ್ಲೈನ್ ಬೆಂಬಲ ಅಂತ ಹೇಳಿದರೆ ಸಪೋರ್ಟ್. ಭೀಕರವಾದ ಯುದ್ಧದಲ್ಲಿ ಕಿತ್ತೂರಿನ ಯೋಧ ಅಮಟೂರು ಬಾಳಪ್ಪ ಎಂಬುವನು ಥ್ಯಾಕರೆಯನ್ನು ಕೊಂದನು. ಅನೇಕ ಬ್ರಿಟಿಷ್ ಅಧಿಕಾರಿಗಳು ಸೆರೆಯಾಳಾದರು. ಕಿತ್ತೂರು ರಾಜ್ಯ ವಿಜಯ ಪತಾಕೆಯನ್ನು ಹಾರಿಸಿತು. ಈ ಯುದ್ಧದಿಂದ ಬ್ರಿಟಿಷರಿಗೆ ಅವಮಾನವಾದಂತಾಯಿತು. ಇದರಿಂದ ಮತ್ತೆ ಬ್ರಿಟಿಷರು ಚಾಪ್ಲಿನ್ ಎಂಬುವನ ಮುಖಂಡತ್ವದಲ್ಲಿ ಕಿತ್ತೂರಿನ ಮೇಲೆ ಎಲ್ಲ ಭಾಗಗಳಿಂದಲೂ ಆಕ್ರಮಣ ಮಾಡಿದರು. ಆಕ್ರಮಣ ಅಂತ ಹೇಳಿದರೆ ಅಟ್ಯಾಕ್ ಮಾಡೋದು. ಆದರೆ ಕಿತ್ತೂರಿನಲ್ಲಿಯೇ ಕೆಲವರು ದ್ರೋಹಿಗಳು ಮಾಡಿದ ಮೋಸದಿಂದ ಕಿತ್ತೂರಿನ ಸೈನ್ಯ ಸೋತು ಬ್ರಿಟಿಷರ ವಶವಾಯಿತು. ಅಂಡರ್ಲೈನ್ ದ್ರೋಹಿಗಳು ಅಂತ ಹೇಳಿದ್ರೆ ಟ್ರೇಟರ್. ಚೆನ್ನಮ್ಮನನ್ನು ಬ್ರಿಟಿಷರು ಬಂಧಿಸಿದರು. ಚೆನ್ನಮ್ಮನನ್ನು ಬೈಲಹೊಂಗಲದ ಸೆರೆಮನೆಯಲ್ಲಿ ಇರಿಸಲಾಯಿತು. ಸೆರೆಮನೆಯಲ್ಲಿಯೂ ಸ್ವಾತಂತ್ರ್ಯದ ಕನಸನ್ನೇ ಕಾಣುತ್ತಿದ್ದ ಚೆನ್ನಮ್ಮ ತನ್ನ ಆಪ್ತ ಭಂಟನಾದ ಸಂಗೊಳ್ಳಿ ರಾಯಣ್ಣನೊಡನೆ ಸಂಪರ್ಕವನ್ನು ಇಟ್ಟುಕೊಂಡಿದ್ದಳು. ಅಂಡರ್ಲೈನ್ ಸೆರೆಮನೆ ಅಂತ ಹೇಳಿದರೆ ದ ಪ್ರಿಸನ್. ಮತ್ತೆ ಕಿತ್ತೂರಿನ ಸೇನೆಯನ್ನು ಬಲಪಡಿಸುವಂತೆ ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ಪ್ರೇರೇಪಿಸುತ್ತಿದ್ದಳು. ಆದರೆ ಈ ವೀರ ರಾಣಿಯ ಕನಸು ಕನಸಾಗಿಯೇ ಉಳಿಯಿತು. ಕೊನೆಗೆ 1829 ಫೆಬ್ರವರಿ 2 ರಾಣಿ ಅಮರಳಾದಳು. ಅಂಡರ್ಲೈನ್ ಅಮರ ಅಂತ ಹೇಳಿದರೆ ಇಮಾರ್ಟಲ್.
ಆದರೆ ಇಂದಿಗೂ ಸಹ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದಿದೆ. ಸರಿ ಮಕ್ಕಳೇ, ಇಲ್ಲಿಗೆ ಪಾಠ ಓದುವಿಕೆ ಮುಕ್ತಾಯವಾಯಿತು. ನೀವು ಯಾವೆಲ್ಲ ಶಬ್ದಗಳನ್ನು ಅಂಡರ್ಲೈನ್ ಮಾಡಿದ್ದೀರಾ ಆ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಬರೆದು ಅಭ್ಯಾಸವನ್ನು ಮಾಡಬೇಕು. ಈಗ ಪಾಠದ ಸಾರಾಂಶ. ಮಕ್ಕಳೇ, ನಿಮಗೆಲ್ಲ ತಿಳಿದಿರುವಂತೆ ಭಾರತ ದೇಶ ಸ್ವಾತಂತ್ರ್ಯಕ್ಕೂ ಮುಂಚೆ ಬ್ರಿಟಿಷರ ಅಧೀನದಲ್ಲಿ ಇತ್ತು. ಭಾರತವನ್ನು ಸ್ವತಂತ್ರಗೊಳಿಸಲು ಅನೇಕ ಪುರುಷರು ಮತ್ತು ಮಹಿಳೆಯರು ತಮ್ಮ ಜೀವನದ ಹಂಗು ತೊರೆದು ದೇಶಕ್ಕಾಗಿ ಹೋರಾಡಿದರು. ಅಂತಹವರಲ್ಲಿ ಕನ್ನಡ ನಾಡಿನ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ದೇಸಾಯರ ಮನೆತನದಲ್ಲಿ ಹುಟ್ಟಿದಳು. ಕಿತ್ತೂರಿನ ದೊರೆಯಾದಂತಹ ಮಲ್ಲಸರ್ಜನ ಜೊತೆ ಚೆನ್ನಮ್ಮನ ವಿವಾಹವಾಗುತ್ತದೆ. ರಾಜನ ಮರಣಾನಂತರ ಇಡೀ ರಾಜ್ಯವನ್ನು ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿಕೊಳ್ಳುತ್ತಾಳೆ. ತನ್ನ ಮಗನನ್ನು ರಾಜನನ್ನಾಗಿ ಮಾಡಿದಳು. ಮಗ ಸತ್ತ ನಂತರ ತಾನೇ ರಾಜ್ಯವನ್ನು ನೋಡಿಕೊಳ್ಳುತ್ತಿದ್ದಳು. ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡಿದಾಗ ಚೆನ್ನಮ್ಮ ತನ್ನ ಜೀವನದ ಹಂಗು ತೊರೆದು ಹೋರಾಡುತ್ತಾಳೆ. ಇದೇ ಸಂದರ್ಭದಲ್ಲಿ ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲಹೊಂಗಲದ ಜೈಲಿನಲ್ಲಿ ಬಂಧಿಸಿ ಇಡುತ್ತಾರೆ. ಜೈಲಿನಲ್ಲಿ ಇದ್ದುಕೊಂಡು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಸಹಾಯದಿಂದ ಸೇನೆಯನ್ನು ಬಲಪಡಿಸುತ್ತಾಳೆ. ಆದರೆ ಕಿತ್ತೂರು ರಾಣಿಯ ಕನಸು ಕನಸಾಗಿಯೇ ಉಳಿಯಿತು. ಏಕೆಂದರೆ ಅವಳು 1829ರಲ್ಲಿ ಮರಣ ಹೊಂದಿದಳು. ಆದರೂ ಇತಿಹಾಸದ ಪುಟಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಅಚ್ಚಳಿಯದೆ ಉಳಿದಿದೆ. Students, let's see the summary of Kittur Rani Channamma. Before independence, we all know India was captured by the British rule. Many great men and women have fought and sacrificed their life for our nation. One of the famous personalities is Kittur Rani Channamma from our Karnataka. She came from a well-known family. She married the Raja of Kittur. His name was Mallasarja. After the death of her husband, she takes full charge of the state. Her elder son, Shivalinga Sarja, was made the king of Kittur. He also does not survive for long and dies in a young age. After his death, she adopts a child and names him again Shivalinga and makes him the king, and she herself looks after the administration. During this period, the Britishers attack Kittur, but fearlessly Chennamma fights back with the British. She also gets imprisoned in Bailahongala jail by the British. Even from the prison, she fought against the British with the help of her trusted soldier Sangolli Rayanna. Even after so much of efforts, her dream of leading her state was not fulfilled. She died on 2nd February 1829. She still remains a famous freedom fighter in the books of history. So students, this was a short summary of Kittur Rani Channamma. Now read your lesson again. Jazakumullahu khairan.